ಹೊಲದಲ್ಲಿ ಕುರಿ ಮೇಯಿಸಿದ ಎಂದು ಆರೋಪಿಸಿ ವ್ಯಕ್ತಿಯೋರ್ವ ಇಬ್ಬರು ಸಂಚಾರಿ ಕುರಿಗಾಹಿಗಳ ಮೇಲೆ ಹಲ್ಲೆ ಮಾಡಿರುವ ಘಟನೆ ಹುಬ್ಬಳ್ಳಿ ತಾಲೂಕಿನ ಹಿರೇಸೂರು ಗ್ರಾಮದಲ್ಲಿ ನಡೆದಿದೆ. ಹಿರೇಸೂರು ಗ್ರಾಮದ ವೆಂಕಟೇಶ್ ಸೋಮನಗೌಡ್ರು ಎನ್ನುವ ವ್ಯಕ್ತಿಯೇ ಹಲ್ಲೆ ಮಾಡಿರುವುದಾಗಿ ರೈತ ಹೋರಾಟಗಾರರು ಮಾಹಿತಿ ನೀಡಿದ್ದಾರೆ. ಹಲ್ಲೆ ಮಾಡಿರುವ ವ್ಯಕ್ತಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಕುರುಬ ಸಮಾಜದ ಮುಖಂಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂಚಾರಿ ಕುರುಬರು ಯಾವುದೇ ತರಹದ ಹಾನಿ ಮಾಡಿಲ್ಲ, ಆದರೂ ಈ ರೀತಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ ಕುರುಬ ಹಿತರಕ್ಷಣಾ ಸಮಿತಿಯವರು ಹಾಗೂ ಕಾಂಗ್ರೆಸ್ ಮುಖಂಡರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಅಲ್ಲದೆ ಗಾಯಾಳುವನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಸದ್ಯ ಈ ಕುರಿತು ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಇಲ್ಲಿ ಹೊಡೆದಾರ್ರಿ ಕರೆ ಹೊಲ್ದಾಗ ಆಸೆ ಹೊಡ್ಕೊಂಬರಾಕಿದ್ದು. ನಾವು ಬೆಳಗಾವಿ ಜಿಲ್ಲಾ ಕೊರಿಯಾರ್ರಿ, ನಾವು ಕುರಿ ಮೇಸಾಕ್ ಬಂದು ಕರೆ ಹೊಲ್ದಾಗ ಇಲ್ಲಿ ಹೊಡೆದಾರ ಕೊಡ್ಲಿ ತುಂಬ ಹೊಡೆದಾರ, ಇಲ್ಲಿ ಬೆಣ್ಣಾಗ ಹೊಡೆದಾರ. ಹುಬ್ಬಳ್ಳಿ ತಾಲೂಕು ಹಿರೇಸೂರು ವೆಂಕಟೇಶಿ ಸೋಮನಗೌಡ್ರು ವೆಂಕಟೇಶ್ ಅಂತ್ರಿ ಕೊಡ್ಲಿ ತುಂಬ ಬೆಣ್ಣ ಹಚ್ಚಿದ. ಈ ಹುಡುಗನ ಕಡ್ಯಾಕೆ ಹೋಗಿದ್ದ, ಈ ಮುದುಕನ ಕಾಲಿಗೆ ಕಡ್ದಾನ. ನನ್ನ ದುಬ್ಬದಾಗ ಇಲ್ಲಿ ಹೊಡೆದಾನ ಇಲ್ಲಿ ಕಾಲಿಗೆ ಇಲ್ಲಿ ಹೊಡೆದಾರ್ರಿ. ಇಲ್ಲೇ ನಾವು ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಕುರಿಗಾರ ಸಂಚಾಲಕರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಬಂದಿದ್ವಿ. ಇಲ್ಲಿ ಈ ಬೆಣ್ಣಾಗ ಹೊಡೆದಾರ, ಈ ಮುದುಕನ ಕೊಡ್ಲಿ ತೊಗೊಂಡು ಕಾಲಿಗೆ ಕಡ್ದಾರ. ಈ ಹುಡುಗನ ಕೊಡ್ಲಿ ತೊಗೊಂಡು ಬೆಣ್ಣು ಹಚ್ಚಿದ್ರು. ಮುದುಕ ಮುಂದೆ ಓಡಿ ಹೋತು. ಕರೆ ಹೊಲ್ದಾಗ ಹೊಡ್ಕೊಂಬರತ್ನಾಗ 4 ಕುರಿ 1 ತೊಗರ 5 ಬದುಕು ಹೇರ್ಕೊಂಡು ಹೋಗ್ಯಾರ ಕರೆ ಹೊಲ್ದಾಗ. ನನಗೆ ಇಲ್ಲಿ ಹೊಡೆದಾರ. ಈ ಬೆಣ್ಣಾಗಂತೂ ನನಗೆ ಹೇಳಕ್ಕೆ ಬರಲ್ಲ. ಹಂಗೆ ಕೊಡ್ಲಿತ್ತು ಬಡ್ಯಾಕೆ ಬಂದ್ರಿ, ಅದಕ್ಕೆ ಗೋಡಿ ಬಂದಿತ್ತು. 4 ಕುರಿ 1 ತೊಗರ 5 ಬದುಕು ಹೇರ್ಕೊಂಡು ಹೋಗ್ಯಾರ. ಕುರಿ ಮುದಕ್ಕೆ ಹೆದರಿ ಓಡಿ ಹೋತು.